ಹಾಯ್ ಹಲೋ ನಮಸ್ಕಾರ. ಅನು ಇಷ್ಟಾರ್ತ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ಶಂಖಪುಷ್ಪ ಹೂವಿನ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಶಂಖಪುಷ್ಪ ಹಾಕ್ಕೊಂಡಿದ್ದೀವಿ. ಶಂಖಪುಷ್ಪ ಎರಡು ಥರ ಬರುತ್ತೆ, ಒಂದು ವೈಟು ಒಂದು ಬ್ಲೂ. ಈ ಬ್ಲೂ ಕಲರ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲರು. ನನಗೆ ಇದು ಫೇವ್ರೆಟ್ ಕಲರು. ಈ ಶಂಖಪುಷ್ಪ ಗಿಡದಿಂದ ಒಂದು ಪುರಾಣನೇ ಇದೆ. ಈ ಶಂಖಪುಷ್ಪ ಗಿಡ ಸ್ವರ್ಗದಲ್ಲಿ ಮಾತ್ರ ಇತ್ತಂತೆ. ಭೂಲೋಕಕ್ಕೆ ತಂದು ನೆಟ್ಟಿದ್ದೇನೆ ಶುಕ್ರಾಚಾರ್ಯರಂತೆ. ಶಂಖಪುಷ್ಪ ಹೂವು ಅಂದರೆ ಲಕ್ಷ್ಮಿಗೂ ಇಷ್ಟ, ನಾರಾಯಣನಿಗೂ ಇಷ್ಟ, ಮಾತಾ ದುರ್ಗಾಗೂ ಇಷ್ಟ, ಶಿವಪ್ಪನಿಗೂ ಇಷ್ಟ. ಹಾಗಾಗಿ ಈ ಹೂವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಾವು ಕೇಳಿದ್ದು ದೇವ್ರ ವರ ಕೊಡ್ತಾನೆ ಅಂತ ನಂಬಿಕೆ. ಮತ್ತು ಈ ಶಂಖಪುಷ್ಪ ಹೂವಿನ ಗಿಡ ಮನೆ ಮುಂದೆ ಇರೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿನೂ ಕೂಡ ಹತ್ರನೂ ಬರೋದಿಲ್ವಂತೆ. ಮತ್ತು ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ, ಹೆಲ್ತ್ ಬೆನಿಫಿಟ್ಸು. ಇದನ್ನು ಬಳಸ್ಕೊಂಡು ರೈಸ್ ಮಾಡ್ತಾರೆ, ಖೀರ್ ಮಾಡ್ತಾರೆ, ಬ್ಲೂ ಟೀನು ಮಾಡ್ತಾರೆ. ನಾನಿವತ್ತು ರೈಸು ಖೀರ್ ಅಂತ ಟ್ರೈ ಮಾಡಲಿಲ್ಲ. ನಾನು ಮಾಡೋದು ಒಂದೇ ಬ್ಲೂ ಟೀನ. ಮತ್ತು ಪೂಜೆಗೆ ಬಳಸ್ಕೊತೀನಿ ಈ ಹೂವನ್ನ. ಮತ್ತು ಇದ್ರ ಚಿಗುರು ಎಲೆ ಬರುತ್ತೆ ನೋಡಿ, ಅದನ್ನು ಸೊಪ್ಪಿನ ಸಾರಿಗೆ ಮೊಸೊಪ್ಪಿಗೆಲ್ಲ ಹಾಕೋತೀನಿ. ತುಂಬಾ ರುಚಿಯಾಗಿರುತ್ತೆ. ಇದು ತುಂಬಾ ಹೆಲ್ಪು. ಈ ಬ್ಲೂ ಟೀ ಕುಡಿಯೋದ್ರಿಂದ ದಿನ ಬೆಳಗ್ಗೆ ಈವ್ನಿಂಗ್ 3 ಟೈಮ್ ಕುಡಿದ್ರೂ ಪರವಾಗಿಲ್ಲ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಟಿ ಏಜಿಂಗ್ ಕೆಲಸ ಮಾಡುತ್ತಂತೆ ಬ್ಲೂ ಟೀ. ಮತ್ತು ಇದರಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತಂತೆ. ಮತ್ತು ಬಾಡಿದು ಮೆಟಾಬಾಲಿಸಮ್ ರೇಟ್ ಜಾಸ್ತಿ ಮಾಡುತ್ತಂತೆ ಈ ಬ್ಲೂ ಟೀ ಕುಡಿಯೋದ್ರಿಂದ. ಅಂದರೆ ನಾವು ಸಣ್ಣ ಆಗಬೇಕು ಅಂದರೆ ಇದನ್ನೊಂದು 3 ಸಲ ದಿನದಲ್ಲಿ ಕುಡಿಬೇಕಂತೆ. ನಾನು ಡೈಲಿ 1 ಸಲ ಕುಡಿತೀನಿ, 3 ಸಲ ಎಲ್ಲ ಕುಡಿಯೋದಿಲ್ಲ. ನನಗಂತೂ ಇಷ್ಟ ಆಗುತ್ತೆ. ಇದೇನು ಕಹಿನೂ ಇರಲ್ಲ, ಹುಳಿನೂ ಇರಲ್ಲ, ಏನೂ ಇರಲ್ಲ. ಬಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಆರಾಮಾಗಿ ಕುಡಿಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರು ನಿಮ್ಮ ಮನೆ ಹತ್ರ ಜಾಗ ಇರಲಿ ಇಲ್ಲದೆ ಇರಲಿ ಒಂದು ಸಣ್ಣ ಪಾಟಲ್ಲಾದರೂ ಈ ಗಿಡ ಹಾಕ್ಕೊಂಡು ಇದ್ರ ಬೆನಿಫಿಟ್ಸ್ ತಗೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.